ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ನುಗ್ಗೆಕಾಯಿ ಪಲ್ಯ ಅಥವಾ ಗೊಜ್ಜು ಅಂತಾನೆ ಹೇಳ್ಬೋದು. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇವಾಗ ಒಂದು ಅರ್ಧ ಕೆಜಿ ಅಷ್ಟು ನಾನು ನುಗ್ಗೆಕಾಯಿನ ಇಟ್ಕೊಂಡಿದ್ದೀನಿ. ನುಗ್ಗೆಕಾಯಿನ ಇಟ್ಕೊಂಡು ಒಂದು ನುಗ್ಗೆಕಾಯಿಲಿ 4 ಭಾಗ ಮಾಡಿ ಇಟ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಒಂದ್ಸಲ ಇದನ್ನ ಕುಕ್ಕರ್ಗೆ ಹಾಕೋತಾ ಇದೀನಿ. ಕುಕ್ಕರ್ಗೆ ಹಾಕೊಂಡು ಒಂದ ಮುಳುಗಷ್ಟು ನೀರ್ ಹಾಕೊಳ್ಳಿ. ನುಗ್ಗೆಕಾಯಿ ಮುಳುಗಷ್ಟು ನೀರನ್ನ ಹಾಕೊಂಡು ಒಂದು 3 ವಿಷಲ್ ತಗೊಳ್ಳಿ. ನುಗ್ಗೆಕಾಯಿ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿರುತ್ತೆ. ಆ ಬೆಂದಿರುವಂತಹ ನುಗ್ಗೆಕಾಯಿನ ನಾವು ನೀರನ್ನೆಲ್ಲ ಸೋದಿಸ್ಕೊಂಡು ಒಂದ್ ಸೈಡ್ಗೆ ಎತ್ತಿಕ್ಕೋಬೇಕಾಗುತ್ತೆ. ನುಗ್ಗೆಕಾಯಿ ಎಲ್ಲ ಹಾರದ್ಮೇಲೆ ನಾವು ಅದ್ರನ್ನ ತಿರುಳನ್ನ ತಕೋಬೇಕಾಗುತ್ತೆ. ನುಗ್ಗೆಕಾಯಿ ಮೇಲ್ಗಡೆ ಇರೋ ಸಿಪ್ಪೆ ನಮಗ್ ಬೇಡಿ. ಈ ರೀತಿಯಾಗಿ ಒಂದು ಸ್ಪೂನ್ ಇಂದ ನುಗ್ಗೆಕಾಯಿ ಒಳಗಡೆ ತಿರುಳು ಇರುತ್ತಲ್ಲ ಆ ತಿರುಳೆಲ್ಲ ಎತ್ತಿಟ್ಕೊಳ್ಳಿ. ಈ ತಿರುಳಿಂದನೇ ನಾವು ನುಗ್ಗೆಕಾಯಿ ಪಲ್ಯ ಅಥವಾ ನುಗ್ಗೆಕಾಯಿ ಗೊಜ್ಜು ಅಂತ ಹೇಳ್ಬೋದು ಮಾಡುವಂತದ್ದು. ಈಗ ಎಲ್ಲಾನು ತೆಗ್ದಿಟ್ಕೊಂಡಿದೀನಿ. ಇದನ್ನ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಮಿಕ್ಸಿ ಜಾರ್ಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದೀನಿ. ಸಿಪ್ಪೆ ತೆಗೆದು 2 ಹಸಿರು ಮೆಣಸಿನಕಾಯಿನ ಹಾಕೊಳ್ಳಿ. 1 ಇಂಚಷ್ಟು ಶುಂಠಿನ ಹಾಕೋತಾ ಇದೀನಿ. ಚೆನ್ನಾಗಿ ವಾಶ್ ಮಾಡ್ಕೊಂಡು ಈ ರೀತಿಯಾಗಿ ರುಬ್ಬಿಟ್ಕೊಳ್ಳಿ. ನೀರ್ ಹಾಕೋದ್ ಬೇಡ. ಇವಾಗ ಒಂದು ಪ್ಯಾನ್ ನ ಇಟ್ಕೊಂಡಿದೀನಿ. ಇದಕ್ಕೆ ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದೀನಿ. ಎಣ್ಣೆ ಬಿಸಿ ಆದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕೋತಾ ಇದೀನಿ. ಒಂದ್ ಸ್ವಲ್ಪ ಇಂಗು, ನಾವು ರುಬ್ಬಿರುವಂತಹ ಮಸಾಲೆನ ಹಾಕೋತಾ ಇದೀನಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿರು ಮೆಣಸಿನಕಾಯಿದು ಘಾಟ್ ಎಲ್ಲ ಸ್ವಲ್ಪ ಹೋಗ್ಬೇಕು. ಐ ಫ್ಲೇಮ್ ಅಲ್ಲೇ ಇಟ್ಕೊಂಡ್ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕ ಕಟ್ ಮಾಡಿ ಹಾಕೋತಾ ಇದೀನಿ. ಈರುಳ್ಳಿನೂ ಕೂಡ ಸಾಫ್ಟ್ ಆಗ್ಬೇಕು, ಚೆನ್ನಾಗಿ ಬೇಯಬೇಕು. ಇದು ಬೆಂದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪೌಡರ್, ಅರ್ಧ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿರುವಂತದಕ್ಕೆ ಇವಾಗ ಒಂದು ಟೊಮೊಟೊನ ಚಿಕ್ಕ ಕಟ್ ಮಾಡಿ ಹಾಕೋತಿದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮತ್ತೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೊಟೊ ಎಲ್ಲ ಸಾಫ್ಟ್ ಆಗ್ಬೇಕು. ಟೊಮೊಟೊ ಎಲ್ಲ ಸಾಫ್ಟ್ ಆದ್ಮೇಲೆ ನಾವು ತೆಗ್ದಿಟ್ಕೊಂಡಿರುವಂತಹ ನುಗ್ಗೆಕಾಯಿನ ತಿರುಳನ್ನ ಹಾಕೋತಾ ಇದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಮ್ಗೆ ನುಗ್ಗೆಕಾಯಿ ತಿರುಳಿಗೆ ಒಂದು ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೋಬೇಕು. ಈ ರೀತಿಯಾಗಿ ಆಗ್ಬೇಕು. ಇದನ್ನ ಸಡನ್ಲಿ ನೋಡಿದವ್ರಿಗೆ ಇದು ನುಗ್ಗೆಕಾಯಿ ತಿರುಳು ಅಂತಾನೆ ಅನ್ಸೋದಿಲ್ಲ, ಸ್ವಲ್ಪ ಆಲೂಗೆಡ್ಡೆ ಪಲ್ಯ ತರಾನೇ ಅನ್ಸುತ್ತೆ. ಲಾಸ್ಟ್ ಅಲ್ಲಿ 1 ಸ್ಪೂನ್ ಅಷ್ಟು ಗರಂ ಮಸಾಲನ ಹಾಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ಸಲ ಚೆನ್ನಾಗಿ ಕೈ ಆಡಿಸ್ಕೊಂಡ್ರೆ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ಚಪಾತಿ ಪೂರಿ ಜೊತೆಗೆ ಮತ್ತೆ ಪರೋಟ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ.